ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ. ಗೈಸ್, ಆಫ್ಟರ್ ಲಾಂಗ್ ಟೈಮ್, ತುಂಬಾ ದಿನ ಆದ್ಮೇಲೆ ಪ್ರೆಗ್ನೆನ್ಸಿ ವಿಡಿಯೋಸ್ನ ಹಾಕ್ತಾ ಇದ್ದೀನಿ. ಬಿಕಾಸ್ ಕ್ವಶನ್ಸ್ ನಮಗೆ ಬರ್ತಾನೆ ಇದೆ. ಬಟ್ ಏನಂತ ಅಂದ್ರೆ ಮೆಸೇಜ್ ಅಲ್ಲಿ ರಿಪ್ಲೈ ಮಾಡಿ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ರಿಪ್ಲೈ ಮಾಡಿ ಸಾಕಾಗಿದೆ. ಸೊ ಹಾಗಾಗಿ ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಎಲ್ಲರಿಗೂ ಕೂಡ ಅದು ಯೂಸ್ಫುಲ್ ಆಗುತ್ತೆ. ಈಗ ತಮ್ನೇಲ್ ನೋಡ್ತಾರಲ್ವಾ ಕೆಲವೊಬ್ರು, ಅವ್ರಿಗೂ ಕೂಡ ಈ ತರ ಅಂತಂದ್ರೆ ಗಾಯ್ಸ್, ಏನಂದ್ರೆ ಈಗ ನಾವು ಪ್ರೆಗ್ನೆನ್ಸಿ ನಮ್ದು ಕನ್ಫರ್ಮ್ ಆಯ್ತು ಅಂತ ಅನ್ಕೊಳ್ಳಿ, ಆಯ್ತಾ. ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ಎಲ್ಲಾ ತಾಯಂದಿರಿಗೂ, ಎಲ್ಲಾ ಪೇರೆಂಟ್ಸ್ಗೂ, ಓಕೆನಾ, ಅಪ್ಪ ಅಮ್ಮಂದಿರ್ಗೆ, ಓಕೆನಾ, ಎಲ್ಲರಿಗೂ ಕೂಡ ಫುಲ್ ತುಂಬಾನೇ ನಮ್ಮ ಹೊಟ್ಟೆನಲ್ಲಿ ಇರುವಂತದ್ದು ಯಾವ ಮಗು ಅಂತ ತುಂಬಾನೇ ಕ್ಯೂರಿಯಾಸಿಟಿಯಿಂದ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರ್ತೀವಿ ಅಲ್ವಾ. ಇವನ್ ನಾನು ಕೂಡ ಅಷ್ಟೇ, ನನ್ಗೆ ಯಾವ ಮಗು ಆಗ್ಬೋದು ಏನು. ಈಗ ಕೆಲವೊಂದು ಸಿಂಪ್ಟಮ್ಸ್ಗಳೆಲ್ಲ ಇರುತ್ತೆ, ಸರಿನಾ. ಈ ರೀತಿ ಸಿಂಪ್ಟಮ್ಸ್ ಇದ್ರೆ ಈ ತರ ಬಾಯ್ ಬೇಬಿ ಆಗುತ್ತೆ, ಈ ರೀತಿ ಸಿಂಪ್ಟಮ್ಸ್ ಇದ್ರೆ ಗರ್ಲ್ ಬೇಬಿ ಆಗುತ್ತೆ, ಈ ತರ ಎಲ್ಲ ಕೆಲವೊಂದು ಸಿಂಪ್ಟಮ್ಸ್ಗಳು ಕೂಡ ಇರುತ್ತೆ. ಅದು 100 90% ಅಷ್ಟು ನಿಜ ಕೂಡ ಆಗಿದೆ, ಓಕೆನಾ. ಬಟ್ ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಗೈಸ್, ಈ ತರ ಯೂಟ್ಯೂಬ್ ಅಲ್ಲೆಲ್ಲ ಚೆಕ್ ಮಾಡ್ಬೇಕು, ಈ ತರ ಸಿಂಪ್ಟಮ್ಸ್ ಆ ತರ ಎಲ್ಲ ನನ್ಗೇನೋ ಮೈಂಡ್ ಸೆಟ್ ಇರ್ಲಿಲ್ಲ ಅವಾಗ, ಸರಿನಾ. ಬಟ್ ನನ್ನ ಫ್ರೆಂಡ್ ಕೇಳ್ತಾ ಇದ್ಲು, ನಿಮ್ಗೆ ಯಾವ ರೀತಿ ಸಿಂಪ್ಟಮ್ಸ್ ಇದೆ, ಏನೇನ್ ತಿನ್ಬೇಕು ಅನ್ನಿಸ್ತಿದೆ, ಮತ್ತೆ ಇನ್ನು ಕೆಲವೊಂದು ಸಿಂಪ್ಟಮ್ಸ್ ಬಗ್ಗೆ ಎಲ್ಲ ಹೇಳ್ತಿದ್ಲು, ಆಯ್ತಾ. ಆ ಸಿಂಪ್ಟಮ್ಸ್ ಎಲ್ಲಾನು ನಾನು, ಅಂದ್ರೆ ನನಗೆ ಯಾವ ರೀತಿ ಸಿಂಪ್ಟಮ್ಸ್ ಇತ್ತು ಅದನ್ನ ನಾನು ಆಲ್ರೆಡಿ ಶೇರ್ ಮಾಡಿದೀನಿ. ಅದ್ರದ್ದು ಬೇಕಾದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನಿಮ್ಗೂ ಕೂಡ ಕ್ಯೂರಿಯಾಸಿಟಿ ಇರುತ್ತಲ್ವಾ, ಒಂದ್ಸಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಆಯ್ತಾ. ಅಂದ್ರೆ ಗೈಸ್, ಏನಂದ್ರೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಜನಕ್ಕೆ ಮಕ್ಳಿಲ್ದೇನೆ ತುಂಬಾನೇ ಸಫರ್ ಪಡ್ತಾ ಇದ್ದಾರೆ, ಆಯ್ತಾ. ಬಟ್ ನಾವೇನು ಅಂತಂದ್ರೆ ದೇವ್ರು ಕೊಟ್ಟದ್ದನ್ನ ನಾವು ಸ್ವೀಕರಿಸ್ಬೇಕು. ಆ ಮಗುನೇ ಬೇಕು ಅಂದ್ರೆ ಗಂಡ್ ಮಗುನೇ ಬೇಕು, ಹೆಣ್ಮಗುನೇ ಬೇಕು ಅಂತ ಆಸೆ ಇರುತ್ತೆ, ಓಕೆನಾ. ಆದ್ರೆ ಈಗಿನ ಜನರೇಷನ್ ಅಲ್ಲಿ ನೋಡೋದಾದ್ರೆ ಮಕ್ಳು ಆಗದೆ ತುಂಬಾನೇ ಕಷ್ಟ ಆಗ್ತಿದೆ, ಆಯ್ತಾ. ಯಾಕಂದ್ರೆ ಅವಾಗಿನ ತರ ಫುಡ್ ಇವಾಗಿಲ್ಲ. ಅವಾಗೆಲ್ಲ ಮನೆಯಲ್ಲೇ ನಾರ್ಮಲ್ ಡೆಲಿವರಿ ಮಾಡಿಸ್ಕೊಳ್ತಾ ಇದ್ರು, ಹಾಸ್ಪಿಟಲ್ಗಳು ದೂರ ಇರ್ತಿತ್ತು, ಹಾಸ್ಪಿಟಲ್ಗಳು ಕೂಡ ಕಮ್ಮಿ. ಆದ್ರೆ ಇವಾಗ ಒಂದೊಂದು ಏರಿಯಾದಲ್ಲೂ ಕೂಡ ಹಾಸ್ಪಿಟಲ್ ಇದೆ, ಆ ತರ ಇದೆ ಅಲ್ವಾ. ಸೊ ಹಾಗೇನೆ ಫುಡ್ ಕೂಡ ನಮ್ದು ಚೆನ್ನಾಗಿಲ್ಲದೆ ಇರೋದ್ರಿಂದ ನಮ್ಗೆ ನಾರ್ಮಲ್ ಡೆಲಿವರಿ ಆಗೋದು ತುಂಬಾನೇ ಕಷ್ಟ. ಅದಕ್ಕಿಂತ ಹೆಚ್ಚಾಗಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗದೆ ತುಂಬಾನೇ ಕಷ್ಟ ಆಗ್ಬಿಟ್ಟಿದೆ. ಯಾಕಂದ್ರೆ PCOD ಅಂತೆ, ಆ ಕಾಯಿಲೆ ಈ ಕಾಯಿಲೆ ಏನೇನೋ ಬರ್ತಿದೆ, ಓಕೆನಾ. ಸೊ ದೇವ್ರು ಕೊಟ್ಟದನ್ನ ಸ್ವೀಕರಿಸಿ ಆ ಮಗು ಈ ಮಗು ಅಂತ ಪಾರ್ಶಿಯಾಲಿಟಿ ಮಾಡೋದು ಬೇಡ, ಓಕೆನಾ. ಬಟ್ ಕೆಲವೊಬ್ಬರಿಗೆ ಆಸೆ ಇರುತ್ತೆ, ನನಗೂ ಕೂಡ ಅದೇ ಆಸೆ ಇತ್ತು. ನನ್ನ ಡ್ಯಾಡಿ ಅದೇ ಟೈಮಲ್ಲಿ ಎಕ್ಸ್ಪೈರ್ ಆಗಿದ್ರು. ನಾನು ಹಲವಾರು ವಿಡಿಯೋಗಳಲ್ಲಿ ಇದನ್ನ ಹೇಳಿದ್ದೀನಿ. ಹೊಸದಾಗಿ ನೋಡ್ತಾ ಇರೋರಿಗೆ ಹೇಳ್ಬೇಕು ಅಂತ ಅನ್ನಿಸ್ತು, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇನೆ. ನನ್ನ ಡ್ಯಾಡಿ ಎಕ್ಸ್ಪೈರ್ ಆಗಿದ್ರು. ಸೊ ಆ ಟೈಮಲ್ಲಿ ನನ್ನ ಡ್ಯಾಡಿನೇ ನಾನು ಹೊಟ್ಟೆಲಿ ಹುಟ್ಟು ಬರ್ಬೇಕಂತ ತುಂಬಾನೇ ಆಸೆ ಇತ್ತು, ಆಯ್ತಾ. ಸೊ ಅದಕ್ಕೆ ನಾನು ಕೆಲವೊಂದು ವ್ರತ ಕೂಡ ಮಾಡಿದೆ. ಆ ವ್ರತ ಮಾಡಿ ನನಗೆ ಗಂಡು ಬೇಬಿನೇ ಆಯ್ತು. ಏನಪ್ಪಾ ಇದು ಗಂಡು ಮಗುನೇ ಬೇಕು ಅಂತ ವ್ರತ ಮಾಡಿದ್ದಾರೆ ಅಂತ ನೀವು ಅನ್ಕೊಳ್ಬಹುದು. ಬಟ್ ಹೆಣ್ಮಕ್ಳಿಗೆ ಅಪ್ಪ ಅಂದ್ರೆ ಎಲ್ಲಾ ಹೆಣ್ಣು ಮಕ್ಳಿಗೂ ನೀವೇ ಬೇಕಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಓಕೆನಾ. ಎಲ್ಲಾ ಹೆಣ್ಮಕ್ಳಿಗೂ ಅಪ್ಪ ಅಂದ್ರೆ ತುಂಬಾನೇ ಫೇವ್ರೇಟ್ ಆಗಿರ್ತಾರೆ ಅಲ್ವಾ. ಎಲ್ಲಾ ಹೆಣ್ಮಕ್ಳಿಗೂ ಅಪ್ಪನೇ ಫಸ್ಟ್ ಹೀರೋ ಕೂಡ ಆಗಿರ್ತಾರೆ. ಸೊ ಅದೇ ರೀತಿ ನನಗೂ ಕೂಡ ತುಂಬಾ ಆಸೆ ಇರ್ತಿದ್ರಿಂದ ನನಗೆ ಗಂಡು ಮಗುನೇ ಬೇಕು, ನನ್ನ ಡ್ಯಾಡಿನೇ ಬರಬೇಕು ಅಂತ ದೇವರಿಗೆ ವ್ರತ ಮಾಡಿ ನನಗೆ ಗಂಡು ಮಗುನೇ ಆಯ್ತು, ಓಕೆನಾ. ನಿಮ್ಗೂ ಬೇಕಾದ್ರೆ ವ್ರತದ ಬಗ್ಗೆ ತಿಳಿಸ್ಕೊಡ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಲಿಂಕ್ ನಾನು, ಅದನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಓಕೆ, ಇವಾಗ ಇದಕ್ಕೆ ಅಂದ್ರೆ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ. ಏನಂದ್ರೆ ಗಾಯ್ಸ್, ಕೆಲವೊಂದು ಸೂಚನೆಗಳು ಇರುತ್ತೆ, ಓಕೆನಾ. ಆ ಸೂಚನೆಗಳಿಂದನೇ ನಾವು ಈ ರೀತಿನೇ ಬೇಬಿ ಆಗುತ್ತೆ. ಈಗ ನಾನು ಹೇಳ್ದೆ ಅಲ್ವಾ ನಿಮ್ಗೆ, ಈಗ ಸಿಂಪ್ಟಮ್ಸ್ ಗಳಿಂದನೇ ಗೊತ್ತಾಗುತ್ತೆ ನಮ್ಗೆ ಯಾವ ರೀತಿ ಬೇಬಿ ಆಗುತ್ತೆ ಅಂತ. 100 90% ಗೊತ್ತಾಗುತ್ತೆ ಅಲ್ವಾ. ಆದ್ರೆ ಒಂದ್ ಹೇಳಿಕ್ಕೆ ಇಷ್ಟಪಡ್ತೀನಿ ಗಾಯ್ಸ್, ಸೇಮ್ ಸಿಂಪ್ಟಮ್ಸ್ ಇದ್ರು ಗಂಡು ಮಗುನೂ ಆಗುತ್ತೆ, ಇಲ್ಲ ಹೆಣ್ಣು ಮಗುನೂ ಆಗುತ್ತೆ. ಅಂದ್ರೆ ಅದು 100 10% ಜನಗಳಿಗೆ ಮಾತ್ರ, ಆಯ್ತಾ. ಇನ್ 90% ಎಲ್ಲ ಫುಲ್ಲು ಅಂತಂದ್ರೆ ನಾನು ಹಾಕಿರೋ ಸಿಂಪ್ಟಮ್ಸ್ಗಳಲ್ಲಿ 90% ಅದರಲ್ಲಿ ಎಲ್ಲಾರ್ಗೂ ಕೂಡ ನಾನು ಯಾವ್ದು ಹೇಳಿದೀನಿ ಸಿಂಪ್ಟಮ್ಸ್ ಅಂಡ್ ಯಾವ ಬೇಬಿ ಹೇಳಿದೀನಿ ಅದೇ ಆಗಿದೆ. ಯಾಕಂದ್ರೆ ಅದು ನನ್ನ ಎಕ್ಸ್ಪೀರಿಯನ್ಸ್ ಅಂಡ್ ನನ್ನ ಫ್ರೆಂಡ್ಸ್ಗೂ ಕೂಡ ಅಷ್ಟೇನೆ. ನಂದೇ ಡೆಲಿವರಿ ಆದ್ಮೇಲೆ ನನ್ನ ಫ್ರೆಂಡ್ಸ್ಗೂ ಕೂಡ ಆಯ್ತು. ಅವ್ರ ಸಿಂಪ್ಟಮ್ಸ್ ಎಲ್ಲ ತಗೊಂಡು ನೋಡಿ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿದಾಗ ಈ ರೀತಿ ಅಂತ ಗೊತ್ತಾಯ್ತು, ಓಕೆನಾ. ಸೊ ಈ ರೀತಿ ಸಿಂಪ್ಟಮ್ಸ್ ಗಳಿಂದನೂ ಕೂಡ ನಮ್ಗೆ ಗೊತ್ತಾಗತ್ತೆ. ಹಾಗೇನೆ ಕೆಲವೊಂದು ಸೂಚನೆಗಳು ಕೂಡ ನಮ್ಗೆ ಗೊತ್ತಾಗತ್ತೆ,
ಸರಿನಾ. ಆ ಸೂಚನೆಗಳು ಯಾವ್ದ್ಯಾವುದು ಅಂತ ತುಂಬಾ ಜನ ನನಗೆ ಕ್ವಶನ್ಸ್ ಮೇಲೆ ಕೇಳ್ತಾನೆ ಇದ್ದೀರಾ, ಸರಿನಾ. ಅದರಲ್ಲಿ ಗೈಸ್ ನಾನು ಒಂದು ಇದನ್ನ ನಿಮ್ಗೆ ಎಕ್ಸ್ಟ್ರಾ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಸರಿನಾ. ಅದು ಯಾವ್ದು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಬಟ್ ನನ್ಗೆ ಯಾವ ರೀತಿ ಸೂಚನೆ ಸಿಕ್ತು, ನನ್ಗೆ ನನ್ನ ಹೊಟ್ಟೆಲಿರುವಂತದ್ದು ಗಂಡು ಮಗುನ ಹೆಣ್ಣು ಮಗುನ ಅಂತ ಸಿಂಪ್ಟಮ್ಸ್ ಜೊತೆಗೆ ಈ ಸೂಚನೆ ಕೂಡ ನನಗೆ ಸಿಕ್ತು. ಸೊ ಹಾಗಾಗಿ ನಾನು ಅವಾಗ್ಲೇ ಡಿಸೈಡ್ ಆದೆ, ಇಲ್ಲ ನನಗೆ ಬಾಯ್ ಬೇಬಿನೇ ಆಗೋದು ಗ್ಯಾರಂಟಿ ಅಂತ. ಅದಕ್ಕಿಂತ ಹೆಚ್ಚಾಗಿ ನಾನು ವ್ರತ ಮಾಡಿದ್ದೆ, ಗಣಪತಿ ವ್ರತ ಮಾಡಿದ್ದೆ. ಗಣಪತಿ ದೇವ್ರನ್ನ ನಂಬಿದವ್ರನ್ನ ಗಣಪತಿ ಯಾವತ್ತೂ ಕೂಡ ಕೈ ಬಿಟ್ಟಿಲ್ಲ. ಅದು ಎಸ್ಪೆಷಲಿ ಈ ವ್ರತ ಮಾಡಿದ್ರೆ ಮಾತ್ರ ನಿಜವಾಗ್ಲೂ ನಾವು ಅನ್ಕೊಂಡಿದ್ದು ನೆರವೇರೇ ಇರುತ್ತೆ ಗೈಸ್, ಓಕೆನಾ. ನಾನು 3 times ಈ ವ್ರತ ಮಾಡಿದ್ದೀನಿ, ಅಂದ್ರೆ ಬೇರೆ ಬೇರೆದಕ್ಕೆ. ನನ್ಗೆ ಏನ್ ಅನ್ಕೊಂಡು ನಾನು ವ್ರತ ಮಾಡಿದ್ದೀನಿ, ನನ್ಗೆಲ್ಲಾದನ್ನು ಕೂಡ ಸಕ್ಸಸ್ ಆಗಿದೆ. ನಿಮ್ಗೂ ಕೂಡ ಒಳ್ಳೇದಾಗ್ಲಿ. ಆ ವ್ರತನ ಬೇಕಾದ್ರೆ ನೀವು ಕೂಡ ಮಾಡಬಹುದು, ಓಕೆನಾ. ಓಕೆ ಗೈಸ್, ಏನಂದ್ರೆ ಈ ಸೂಚನೆಗಳು ಏನು ಅಂತ ನೀವು ಕೇಳಬಹುದು. ಈಗ ಕೆಲವೊಬ್ಬರಿಗೆ ಅಂತಲ್ಲ, ಎಲ್ಲರಿಗೂ ಕೂಡ ಕನ್ಸನ್ನೋದು ಬಿದ್ದೆ ಬೀಳುತ್ತೆ ಅಲ್ವಾ. ಆ ಕನ್ಸಲ್ಲಿ ಗೈಸ್ ಕೆಲವೊಂದು ಸೂಚನೆಗಳು ಸಿಗುತ್ತೆ ನಮ್ಗೆ. ಅಂದ್ರೆ ಗಂಡು ಮಗು ಆಗುತ್ತಾ ಹೆಣ್ಣು ಮಗು ಆಗುತ್ತಾ ಅಂತ ಕೆಲವೊಂದು ಸೂಚನೆಗಳು ಸಿಗುತ್ತೆ. ಅದರಲ್ಲಿ ಒಂದು ಎಕ್ಸ್ಟ್ರಾನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು, ಸರಿನಾ. ಫಸ್ಟ್ ಅಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತೀನಿ, ಆಮೇಲೆ ಅದನ್ನ ನಿಮ್ಗೆ ಹೇಳ್ತೀನಿ. ಅದನ್ನ ನೀವು ಬೇಕಾದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಸರಿನಾ. ನನಗೆ ಆಗಿದ್ದ ನಾನು ಹೇಳ್ತೀನಿ. ನನಗೆ ಏನಂದ್ರೆ ಗಾಯ್ಸ್, ನಾಗರಹಾವು ಕನ್ಸಲ್ಲಿ ಏನಾದ್ರು ನಿಮ್ಗೆ ಬಂತು ಅಂತ ಅಂದ್ರೆ ನಿಜವಾಗ್ಲೂ ನಿಮ್ಗೆ ಬಾಯ್ ಬೇಬಿನೇ, ಓಕೆನಾ. ನನ್ನ ಫ್ರೆಂಡ್ಗೂ ಕೂಡ, ಅವಳಿಗೂ ಕೂಡ ನಾಗರಹಾವು ಬಂದಿತ್ತು. ಅಂದ್ರೆ ಅವಳಿಗೆ 2 ಮಗು ಇದೆ. ಒಂದು ಮಗು ಬಂದು ಫಸ್ಟ್ ಬೇಬಿ ಬಂದು ಗರ್ಲ್ ಬೇಬಿಗೆ ಅವಳಿಗೆ ಹಣ್ಣು, ಆಯ್ತಾ, ಎಸ್ಪೆಷಲಿ ಮಾವಿನ ಹಣ್ಣೇನಾದ್ರೂ ಕನ್ಸಲ್ಲಿ ಬಂದ್ರೆ ಅದು ಗರ್ಲ್ ಬೇಬಿ ಅಂತ ನೀವು ಪಕ್ಕಾ ಫಿಕ್ಸ್ ಆಗ್ಬೇಕು, ಸರಿನಾ. ಅವಳಿಗೂ ಕೂಡ ಅಷ್ಟೇನೆ. ನಾನು ಇನ್ನೊಬ್ಳು ಫ್ರೆಂಡ್ ಇದ್ಲು, ಅವಳಿಗೂ ಕೂಡ ಒಂದು ಬಾಯ್ ಒಂದು ಗರ್ಲ್ ಇದೆ. ಅವಳಿಗೂ ಕೂಡ ಅಷ್ಟೇ ಸೇಮ್ ಕನ್ಸು, ಓಕೆನಾ. ಅವಳು ಕೂಡ ಮಾವಿನಕಾಯಿನೇ ಕಾಣಿಸಿದೆ, ಮಾವಿನ ಹಣ್ಣು ಕಾಣಿಸಿದೆ. ಅವಳು ಕೂಡ ಒಂದು ಗರ್ಲ್ ಬೇಬಿನೇ ಆಯ್ತು. ನೆಕ್ಸ್ಟ್ ನಾಗರಹಾವೆ ಕಾಣಿಸಿದೆ, ಅವಳಿಗೂ ಕೂಡ ಗಂಡು ಮಗುನೇ ಆಯ್ತು, ಸರಿನಾ. ಅದು ಅಂದ್ರೆ ಮಾವಿನ ಹಣ್ಣು ಕಾಣಿಸಿದ್ರೆ ಹೆಣ್ಮಗು, ಓಕೆನಾ. ನನಗೂ ಕೂಡ ಹಾಗೆ ಆಯ್ತು ಗಾಯ್ಸ್. ನನಗೆ ನಾಗರಹಾವು ಕನ್ಸಲ್ಲಿ ಕಾಣಿಸ್ಕೊಳ್ತು, ಓಕೆನಾ. ಅವಾಗ ನಾನು ನನ್ನ ಫ್ರೆಂಡ್ ಜೊತೆ ಡಿಸ್ಕಸ್ ಮಾಡಿದೆ. ಅಂದ್ರೆ ನನ್ಗಿಂತ ಮುಂಚೆ ನನ್ನ ಫ್ರೆಂಡಿಗೆ ಆಲ್ರೆಡಿ 4 month ಬೇಬಿ ಇತ್ತು. ಅವಳದು ಡೆಲಿವರಿ ಆಗಿ 4 months ಆಗಿತ್ತು. ಆ 4 months ಆದ್ಮೇಲೆ ನಾನು ಅವಳು ಒಟ್ಟಿಗೆ ಕನ್ಸೀವ್ ಇದ್ವಿ. ಬಟ್ ಅವಳದು ನನಗಿಂತ 4 months ಮುಂದೆ ಇದ್ಲು, ಸರಿನಾ. ಸೊ ನಂದು ಡೆಲಿವರಿ ಆದಾಗ ಅವಳಿಗೆ 4 months ಬೇಬಿ ಇತ್ತು. ಸೊ ಅವಳನ್ನ ಈ ತರ ಕನ್ಸಲ್ ಬರ್ತಿದೆ ಕಣೆ ಅಂತೆಲ್ಲ ಕೇಳಿದಾಗ ಅವಳು ಇದೇ ತರ ಮಗು ಆಗುತ್ತೆ ಅಂತ ಹೇಳಿದ್ಲು, ಸರಿನಾ. ಸೊ ಇದನ್ನ ಒಂದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಈ ಸೂಚನೆ ಅಂತೂ ಪಕ್ಕಾ ನಿಮ್ಗೆ 200% ಗೊತ್ತಾಗುತ್ತೆ. ಒಂದು ಬಾಯ್ ಬೇಬಿನೇ ಆಗುತ್ತಾ ಗರ್ಲ್ ಬೇಬಿನೇ ಆಗುತ್ತಾ ಅಂತ. ಬಾಯ್ ಬೇಬಿ ಆದ್ರೆ ನಾಗರಹಾವು ಕನ್ಸಲ್ ಬರುತ್ತೆ. ಯಾವ್ದು ಹಣ್ಣು, ಮಾವಿನ ಹಣ್ಣು ಏನಾದ್ರೂ ನಿಮ್ಗೆ ಕನ್ಸಲ್ ಬಂದ್ರೆ ಅದು ನಿಮ್ಗೆ ಗರ್ಲ್ ಬೇಬಿ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು, ಆಯ್ತಾ. ಇದೇ ರೀತಿ ನಂಗೆ ತುಂಬಾನೇ ಕ್ವಶನ್ಸ್ ಬಂದಿದೆ. ನಂಗೆ ಶಿವಲಿಂಗ ಕಾಣಿಸಿದೆ, ಮತ್ತೆ ಹಾವು ಕಚ್ಚದ ತರ ಅನ್ಸಿದೆ ಅಂತ ತುಂಬಾ ಜನ ಕ್ವಶನ್ಸ್ ಮಾಡ್ತಾನೆ ಇದ್ದೀರಾ ನನ್ಗೆ, ಆಯ್ತಾ. ನಾನು ಆಲ್ರೆಡಿ ಒಂದು ವಿಡಿಯೋ ಹಾಕಿದೆ, ಅದರಲ್ಲಿ ತುಂಬಾ ಜನ ಕ್ವಶನ್ಸ್ ಮಾಡ್ತಾನೆ ಇದ್ದೀರಾ. ಸೊ ನೀವು ಒಂದನ್ನ ಅರ್ಥ ಮಾಡ್ಕೋಬೇಕು. ಇವಾಗ ಹಾವು ಅಲ್ವಾ, ಈಗ ಹಾವು ನಿಮ್ಗೆ ಕನ್ಸಲ್ ಬಂದಿದೆ ಅಲ್ವಾ. ಸೊ ಅದರಲ್ಲೇ ನೀವು ಅರ್ಥ ಮಾಡ್ಕೋಬೇಕು ನಿಮ್ಗೆ ಯಾವ ಬೇಬಿ ಆಗತ್ತೆ ಅಂತ, ಸರಿನಾ. ನೆಕ್ಸ್ಟ್ ಗೈಸ್ ಇನ್ನೊಂದು ಹೇಳ್ತೀನಿ ಅಂದಲ್ಲ ನಿಮ್ಗೆ, ಅದೇನಂದ್ರೆ ನನ್ನ ಫ್ರೆಂಡಿಗೆ ಒಂದು ಇಬ್ಬರಿಗೆ ಇದು ಆಗಿದೆ, ಆಯ್ತಾ. ಅದನ್ನ ನಿಮ್ ಜೊತೆ ಶೇರ್ ಮಾಡೋಣ, ಯಾಕಂದ್ರೆ ನೀವು ಕೂಡ ಇದನ್ನ ಅಬ್ಸರ್ವ್ ಮಾಡ್ಕೊಳ್ಬಹುದು. ಅದು ಮನೆಯಲ್ಲೇ ಆಗುವಂಥದ್ದು, ಇಬ್ರಿಗಾಗಿದೆ. ಬಟ್ ಅವ್ರಿಗಾಗಿರುವಂತ ಸೂಚನೆ ನನಗೆ ಅದು ಆಗಿಲ್ಲ, ಓಕೆನಾ. ಸೊ ನಾನು ಅದನ್ನ ಅದಕ್ಕೆ ಶೇರ್ ಮಾಡಿರಲಿಲ್ಲ. ಬಟ್ ನಿಮ್ಗೇನಾದ್ರೂ ನಿಮ್ಮ ಮನೆಯಲ್ಲಿ ಈ ತರ ಏನಾದ್ರೂ ಒಂದು ಆಗಿದ್ರೆ ಅಕಸ್ಮಾತ್, ನೀವು ಕೂಡ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ಅದೇನು ಅಂತ ನೀವು ಕೇಳ್ಬೋದು. ಈಗ ಕಡ್ಜ ಇದೆ ಅಲ್ವಾ, ಕಡ್ಜ ಏನಾದ್ರೂ ಈಗ ಪ್ರೆಗ್ನೆನ್ಸಿನಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಮನೆಯಲ್ಲಿ ಯಾವ್ದಾದ್ರು ಒಂದು ಹಕ್ಕಿ ಕಡ್ಜ, ಓಕೆನಾ, ಇಲ್ಲ ಹಕ್ಕಿ ಆಗ್ಬೋದು, ಇಲ್ಲ ಕಡ್ಜ ಆಗ್ಬೋದು. ಹಕ್ಕಿ ಗೂಡು ಕೂಡ ಕಟ್ಬೋದು, ಜೊತೆಗೆ ಈ ಕಡ್ಜ ಕೂಡ ಗೂಡನ್ನ ಕಟ್ಬೋದು. ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಹೇಳೋ ಪ್ರಕಾರ ಕಡ್ಜ ಗೂಡನ್ನ ಮನೆಯಲ್ಲಿ ಕಟ್ಟುತ್ತಂತೆ. ಹೊರಗಡೆನಾದ್ರೂ ಕಟ್ಬೋದು, ಇಲ್ಲ ಒಳಗಡೆನಾದ್ರೂ ಕಟ್ಬೋದು ಕಡ್ಜ, ಓಕೆನಾ. ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ನನ್ನ 2 ಫ್ರೆಂಡ್ಸ್ಗೆ ಈ ತರ ಆಗಿದೆ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನನಗೆ ಆ ರೀತಿ ಯಾವುದು ಆಗಿಲ್ಲ. ಮೇ ಬಿ ಆಗಿದ್ರೂ ಆಗಿರಬಹುದೇನೋ, ಆದ್ರೆ ನಾನು ಅದನ್ನ ಅಬ್ಸರ್ವ್ ಮಾಡಿಲ್ಲ. ಯಾಕಂದ್ರೆ ನಂಗೆ ಆ ಟೈಮಲ್ಲಿ ಈ ತರ ಕಡ್ಜ ಗೂಡು ಕಟ್ಟುತ್ತೆ ಅನ್ನೋದು ಗೊತ್ತಿರ್ಲಿಲ್ಲ. ನನಗೆ ಇತ್ತೀಚೆಗೆ ಅದು ಗೊತ್ತಾಗಿದ್ದು, ಸರಿನಾ. ನನ್ನ ಫ್ರೆಂಡ್ಸ್ ಇನ್ನಿಬ್ರು ಪ್ರೆಗ್ನೆಂಟ್ ಇದ್ದಾರೆ, ಅವರು ನನಗೆ ಹೇಳಿದ್ದು
ಆಯ್ತಾ. ಈಗ ರೀಸೆಂಟಾಗಿ ಡೆಲಿವರಿ ಆಯಿತು ಅವರಿಗೆ. ಅವರು ನನಗೆ ಈ ಥರ ಶೇರ್ ಮಾಡಿದ್ರು. ನಾನು ಅದನ್ನು ನಂಬಿರಲಿಲ್ಲ. ಒಬ್ಳು ಹೇಳಿದ್ಲು, ಶೇರ್ ಮಾಡಿದ್ಲು, ಬಟ್ ಅದನ್ನು ನಾನು ನಂಬಿರಲಿಲ್ಲ. ಇನ್ನೊಬ್ಳು ಕೂಡ ಅದನ್ನೇ ಹೇಳಿದ್ಲು ನನಗೆ. ಸೊ ಆಗ ನಾನು ಹೌದಾ ಇರ್ಬೋದಾ ಅಂತ ಅಂದ್ಕೊಂಡು, ನನಗೆ ಗೊತ್ತಿರೋರೊಬ್ರು ಅಜ್ಜಿ ಇದ್ದಾರೆ ಸರಿನಾ. ಆ ಅಜ್ಜಿನ ಕೇಳಿದಾಗ ಅವರು ಹ್ಞೂ ಕಣವ ಆ ಥರ ಕಟ್ಟುತ್ತೆ, ಕೆಲವೊಬ್ರು ಮನೆಗಳಲ್ಲಿ ಕಟ್ಟುತ್ತೆ ಅಂತ ಹೇಳಿದ್ರು. ಬಟ್ ನಾನು ಪ್ರೆಗ್ನೆಂಟ್ ಇದ್ದಾಗ ಆ ಥರ ಗೂಡು ಕಟ್ಟಿರಲಿಲ್ಲ ಅಂತ ಅನಿಸುತ್ತೆ. ಕಟ್ಟಿರ್ಬೋದು, ನನಗೆ ಗೊತ್ತಿಲ್ಲ ಅದು ಸರಿನಾ. ಯಾಕಂದ್ರೆ ನಾನು ಅಬ್ಸರ್ವ್ ಮಾಡಕ್ ಹೋಗಿಲ್ಲ. ಅದು ಯಾವ ರೀತಿ ಕಡ್ಜ ಗೂಡು ಕಟ್ಟಿದ್ರೆ ಒಂದು ಬಾಯ್ ಬೇಬಿನೇ ಆಗುತ್ತೆ, ಒಂದು ಗರ್ಲ್ ಬೇಬಿನೇ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಸರಿನಾ. ಯಾಕಂದ್ರೆ ನನ್ನ ಇಬ್ರು ಫ್ರೆಂಡ್ಸ್ ಅಂತ ಹೇಳಿದ್ನಲ್ಲ, ಆ ಇಬ್ರು ಫ್ರೆಂಡ್ಸ್ಗೂ ಕಡ್ಜ ಬೇರೆ ಬೇರೆ ಡಿಫ್ರೆಂಟ್ ಆಗಿ ಗೂಡ್ನ ಕಟ್ಟಿತ್ತು ಸರಿನಾ. ಆ ಡಿಫ್ರೆಂಟ್ ಆಗಿ ಗೂಡ್ನ ಕಟ್ಟಿದಾಗ ಅವ್ರಿಗೆ ಡಿಫ್ರೆಂಟ್ ಆಗಿ ಮಗು ಆಗಿದೆ. ಮೀನ್ಸ್ ಅಂದ್ರೆ ಈಗ ಕಡ್ಜ ಬಂದು ಕುಡ್ಕೆ ತರ ಸರಿನಾ, ಕುಡ್ಕೆ ತರ ಪಕ್ಕದಲ್ಲಿ ಕುಡ್ಕೆ ತರ ಈ ತರ ರೌಂಡ್ ಶೇಪಲ್ಲಿ ಏನಾದ್ರೂ ಕಡ್ಜ ಗೂಟ ಕಟ್ಟಿದ್ರೆ ಅದು ಒಂದು ಹೆಣ್ಣು ಮಗು ಆಗತ್ತೆ ಸರಿನಾ. ನನ್ನ ಫ್ರೆಂಡ್ಗೂ ಕೂಡ ಹಾಗೆ ಆಗಿತ್ತು. ಅವಳಿಗೆ ಕಡ್ಜ ಗೂಡು ಫುಲ್ಲು ಕುಡ್ಕೆ ತರ ಪಕ್ಕ ಕಟ್ಟಿತ್ತು. ಸೊ ಅವಳಿಗೆ ಗರ್ಲ್ ಬೇಬಿನೇ ಆಯ್ತು ಓಕೆನಾ. ಆದ್ರೆ ಇನ್ನೊಬ್ಳು ಫ್ರೆಂಡಿಗೆ ಏನಾಗಿತ್ತು ಅಂತಂದ್ರೆ ಕಡ್ಜ ಬಂದು ಉದ್ದಕ್ಕೆ ಫುಲ್ ಸ್ಟ್ರೈಟ್ ಆಗಿ ಈ ರೀತಿ ಕಟ್ಟಿತ್ತು ಸರಿನಾ, ಕಟ್ಟಿತ್ತಂತೆ. ಅವಳು ನನ್ಗೆ ಈ ತರ ಹೇಳಿದ, ಈ ತರ ಸ್ಟ್ರೈಟ್ ಆಗಿದೆ ಕಣೆ ಅಂತ ಹೇಳಿದ್ರು ನನಗೆ. ಬಟ್ ನಾನು ಅವಾಗ ಅದೆಲ್ಲ ತಲೆ ಕೆಡಿಸ್ಕೊತಾ ಇರಲಿಲ್ಲ ಅಲ್ವಾ. ಬಟ್ ಇನ್ನೊಬ್ಳು ಫ್ರೆಂಡ್ ಹೇಳಿದ್ಮೇಲೆ ನನಗೆ ಕನ್ಫರ್ಮ್ ಆಗಿ ಈ ತರ ಇರಬಹುದೇನೋ ಅಂತ. ಸೊ ಉದ್ದಕ್ಕೆ ಏನಾದ್ರೂ ಗೂಡ್ನ ಅದು ಕಟ್ಟಿದ್ರೆ ಅಕಸ್ಮಾತ್ ಅದು ಗಂಡು ಮಗುನೇ ಆಗುತ್ತೆ ಓಕೆನಾ. ಇದನ್ನ ಬೇಕಾದ್ರೆ ಅಬ್ಸರ್ವ್ ಮಾಡ್ಕೊಳ್ಳಿ ನೀವು. ನನಗೆ ಅದು ಅಷ್ಟು ಐಡಿಯಾ ಇಲ್ಲ, ಬಟ್ ನಾನು ಅಬ್ಸರ್ವ್ ಮಾಡಿಲ್ಲ. ನೀವೇನಾದ್ರು ಪ್ರೆಗ್ನೆಂಟ್ ಇದ್ರೆ ಅಕಸ್ಮಾತ್ ನಿಮ್ಮ ಮನೆ ಒಳಗಡೆ ಇಲ್ಲ ಹೊರಗಡೆ ಒಂದ್ಸಲ ಅಬ್ಸರ್ವ್ ಮಾಡ್ಕೊಂಡು ನಿಮ್ಗೂ ಏನಾದ್ರೂ ಇದು ಎಕ್ಸ್ಪೀರಿಯನ್ಸ್ ಇದ್ರೆ ಅಕಸ್ಮಾತ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸರಿನಾ. ಯಾಕಂದ್ರೆ ಎಲ್ಲರಿಗೂ ಕೂಡ ಅದು ಯೂಸ್ಫುಲ್ ಆಗುತ್ತೆ. ಕೆಲವೊಬ್ರು ಕೂಡ ಅಬ್ಸರ್ವ್ ಮಾಡಿರ್ತಾರೆ, ಕೆಲವೊಬ್ರು ಅಬ್ಸರ್ವ್ ಮಾಡಿರೋದಿಲ್ಲ, ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಸರಿನಾ. ಈ ತರ ಕೆಲವೊಂದು ಸೂಚನೆಗಳಿಂದ ಗೈಸ್ ನಾವು ಗೊತ್ತಾಗುತ್ತೆ ನಮ್ಗೆ ಯಾವ ಬೇಬಿ ಆಗುತ್ತೆ ಏನು ಅಂತ ಅರ್ಥ ಆಗುತ್ತೆ ನಮ್ಗೆ ಸರಿನಾ. ಆದ್ರೆ ನಾವು ಸ್ವಲ್ಪ ಥಿಂಕ್ ಮಾಡ್ಬೇಕು ಆ ಟೈಮಲ್ಲಿ. ಅಂದ್ರೆ ಇನ್ನೊಂದು ವಿಷಯ ಮತ್ತೆ ಹೇಳ್ತಿದ್ದೀನಿ ಗೈಸ್ ನಿಮ್ಗೆ. ಇನ್ನೊಂದು ವಿಷಯನ, ಯಾವ ಮಗು ಆದ್ರೇನೋ ಎರಡೂ ನಮ್ದೆ ಸರಿನಾ. ಪಾರ್ಶಾಲಿಟಿ ಮಾಡಬೇಡಿ, ದಯವಿಟ್ಟು ಪಾರ್ಶಾಲಿಟಿ ಮಾಡಬೇಡಿ. ಆಸೆ ಇರುತ್ತೆ ಒಪ್ಕೊಳ್ಳೋಣ, ಹಂಗಂತ ಪಾರ್ಶಾಲಿಟಿ ಮಾಡಕ್ ಹೋಗ್ಬೇಡಿ. ಯಾವುದೇ ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಈಗಿನ ಕಾಲದಲ್ಲಿ ಮಗು ಹುಟ್ಟೋದೇ ಕಷ್ಟ. ಅಂಥದ್ರಲ್ಲಿ ದೇವರು ನಮ್ಗೆ ಯಾವುದೋ ಒಂದು ಗಂಡೋ ಹೆಣ್ಣೋ ಯಾವುದೋ ಒಂದು ಮಗುನ ನಮ್ಗೆ ಕೊಡ್ತಿದ್ದಾನೆ ಅಂತ ಅಂದಾಗ ಅದನ್ನ ನಾವು ಎಕ್ಸೆಪ್ಟ್ ಮಾಡ್ಕೊಳ್ಳೋದನ್ನ ಕಲಿಬೇಕು ಅಲ್ವಾ. ಸೊ ಹಾಗಾಗಿ ದಯವಿಟ್ಟು ಪಾರ್ಶಾಲಿಟಿ ಮಾಡಬೇಡಿ. ಯಾವ ಮಗು ಆದ್ರೂ ನಮ್ದೇನೆ. ಅಂದ್ರೆ ಕೆಲವೊಬ್ಬರಿಗೆ ಕ್ಯೂರಿಯಾಸಿಟಿ ಇರುತ್ತಲ್ಲ, ನನಗೂ ಕೂಡ ಕ್ಯೂರಿಯಾಸಿಟಿ ಇತ್ತು. ನನಗೆ ಅಂತಲ್ಲ, ಪ್ರತಿಯೊಬ್ಬ ಪ್ರೆಗ್ನೆಂಟ್ ವುಮೆನ್ಸ್ಗೆ ಎಲ್ಲರಿಗೂ ಕೂಡ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಅಲ್ವಾ. ಸೊ ಅವರಿಗೋಸ್ಕರ ಇದನ್ನ ಈ ರೀತಿ ಇದೆ ಅಂತ ಹೇಳಿದ್ದು ನಾನು, ನನ್ನ ಎಕ್ಸ್ಪೀರಿಯನ್ಸ್. ಹಾಗೇನೆ ನನ್ನ ಫ್ರೆಂಡ್ಸ್ಗೆ ಈ ತರ ಹೇಳಿದ್ರು, ಅದನ್ನ ನಿಮ್ ಜೊತೆ ಒಂದ್ಸಲ ಶೇರ್ ಮಾಡೋಣ, ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಈ ವಿಡಿಯೋನ ಮಾಡಿದೆ ಓಕೆನಾ. ಓಕೆ ಗೈಸ್, ನಾನು ಹಾಗೇನೆ ಹಲವಾರು ಪ್ರೆಗ್ನೆನ್ಸಿ ವಿಡಿಯೋಸ್ನ ಹಾಕಿದ್ದೀನಿ. ಕೆಲವೊಂದು ಸಿಂಪ್ಟಮ್ಸ್ಗಳು, ಒಂದು ಬಾಯ್ ಬೇಬಿ ಸಿಂಪ್ಟಮ್ಸ್ ಆಗಿರಬಹುದು, ಒಂದು ಗರ್ಲ್ ಬೇಬಿ ಸಿಂಪ್ಟಮ್ಸ್ ಆಗಿರಬಹುದು, ಪ್ರತಿಯೊಂದು ವಿಡಿಯೋಸ್ನ ನಾನು ಹಾಕಿದ್ದೀನಿ. ಅದನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಶೇರ್ ಮಾಡಿರ್ತೀನಿ ಓಕೆನಾ. ಅದ್ರ ಜೊತೆಗೆ ಕೆಲವೊಂದು ಚಿಕ್ಕ ಚಿಕ್ಕ ತಂತ್ರಗಳನ್ನ ನಾವು ಒಂದು ಒಳ್ಳೆ ನಮ್ಮ ಮನೆ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ, ಒಂದು ನಮ್ಮ ಮನೆಯಲ್ಲಿ ಹಣಕಾಸಿನ ತೊಂದರೆ ಇರಬಾರ್ದು, ಹಣ ಹೇಳಿಗೆ ಆಗ್ಬೇಕು, ನಮ್ಮ ಮನೆ ಯಶಸ್ಸಿನ ಕಾಣ್ಬೇಕು ಅಂತಂದ್ರೆ ಮನೆಯಲ್ಲೇ ಒಂದು ಚಿಕ್ಕ ಚಿಕ್ಕ ತಂತ್ರಗಳ ಬಗ್ಗೆ ನಾನು ಹೇಳಿದ್ದೀನಿ. ಆ ಚಿಕ್ಕ ಚಿಕ್ಕ ತಂತ್ರಗಳನ್ನ ನೀವು ಮನೆಯಲ್ಲೇ, ನಾವು ಅಡಿಗೆ ಮನೆಯಲ್ಲಿ ಯೂಸ್ ಮಾಡುವಂತ ಪದಾರ್ಥಗಳನ್ನ ನಾವು ಯೂಸ್ ಮಾಡಿಕೊಂಡು ಮಾಡುವಂಥದ್ದು ತಂತ್ರ ಸರಿನಾ. ನೀವೇನು ತುಂಬಾ ದುಡ್ಡು ಖರ್ಚು ಮಾಡಿ ಮಾಡುವಂತ ತಂತ್ರ ಏನೋ ಆಗಿರೋದಿಲ್ಲ. ನಮ್ಗೆ ಒಳ್ಳೇದಾಗುತ್ತೆ, ನಮ್ಮ ಮನೆಗೆ ಒಳ್ಳೇದಾಗುತ್ತೆ, ನಮ್ಮ ಜೊತೆ ನಮ್ಮ ಕುಟುಂಬಕ್ಕೆ ನಮ್ಗೆ ಒಳ್ಳೇದಾಗುತ್ತೆ, ನಮ್ಮ ಕುಟುಂಬದವ್ರಿಗೆ ಒಳ್ಳೇದಾಗುತ್ತೆ ಅಂತಂದ್ರೆ ನಾವು ತಂತ್ರಗಳನ್ನ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ. ಸೊ ಈ ಜನಗಳದ್ದು ಕೆಟ್ಟ ದೃಷ್ಟಿ ಆಗಿರಬಹುದು, ಈ ತರ ಎಲ್ಲ ಇರುತ್ತೆ ಗಾಯ್ಸ್. ಸೊ ಅವರಿಗೆ ಎಲ್ಲಾರ್ಗು ನಾನು ಕೆಲವೊಂದು ಚಿಕ್ಕ ಚಿಕ್ಕ ತಂತ್ರಗಳು, ಚಿಕ್ಕ ಚಿಕ್ಕ ಪೂಜೆಗಳ ಬಗ್ಗೆ ನಾನು ಹಾಕಿದ್ದೀನಿ ವಿಡಿಯೋಸ್ನ ಓಕೆನಾ. ಅದ್ರದ್ದು ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಕೊಳ್ಳಿ ದಯವಿಟ್ಟು. ಈ ತರ ಎಲ್ಲ ಅಂದ್ರೆ ಮನುಷ್ಯ ಅಂದ್ಮೇಲೆ ಕಷ್ಟ ಅನ್ನೋದು ಬಂದೇ ಬರುತ್ತೆ, ಯಾರು ತಾನೇ ಕಷ್ಟ ಇಲ್ಲ ಅಲ್ವಾ. ಆ ಕಷ್ಟ ದೇವರು ಕಷ್ಟ ಮಾತ್ರ ಕೊಡಲ್ಲ, ಕಷ್ಟದ ಜೊತೆಗೆ ನಮ್ಗೆ ಅದಕ್ಕೂ ಕೂಡ ಆ ಕಷ್ಟನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಏನಾದ್ರೂ ಒಂದು ಕೊಟ್ಟಿರ್ತಾನೆ. ಅದನ್ನ ನಾವು ಯೂಸ್ ಮಾಡ್ಕೊಂಡು ಆ ಪರಿಹಾರನ ಮಾಡ್ಕೊಳ್ತಾ ಹೋದ್ರೆ ಜೀವನದಲ್ಲಿ ತುಂಬಾನೇ ಮುಂದೆ ಬರ್ತೀವಿ. ಹಾಗೇನೆ ಕಷ್ಟಗಳು ನಮ್ಗೆ ಇರೋದಿಲ್ಲ, ನೆಮ್ಮದಿ ಜೀವನ, ಸುಖಕರವಾದ ಜೀವನನ ನಾವು ನಡೆಸ್ಕೊಂಡು ಹೋಗ್ತೀವಿ ಓಕೆನಾ. ಓಕೆ ಗೈಸ್, ಇವತ್ತಿನ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ನಿಮ್ಗೆ ಗೊತ್ತಲ್ಲ, ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದಾರೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೇನೆ ಕಡ್ಜದ ಗೂಡ್ ನಿಮ್ಗೆ ಹೇಳದ್ನಲ್ಲ, ಅದೇನಾದ್ರೂ ನಿಮ್ಗೂ ಕೂಡ ಇದ್ರೆ ನಿಮ್ಮ ಮನೆಯಲ್ಲಿ
ಆರ್ ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಅದನ್ನು ತಿಳಿಸಿ. ನನಗೂ ಕೂಡ ಗೊತ್ತಾಗುತ್ತೆ ಅದು ಈ ರೀತಿ ಇರುತ್ತೆ ಅಂತ, ನನಗೂ ಕೂಡ ಗೊತ್ತಾಗುತ್ತೆ, ಹಾಗೇನೆ ಎಲ್ಲಾರ್ಗೂ ಕೂಡ ಅದು ಗೊತ್ತಾಗುತ್ತೆ. ಓಕೆನಾ? ಹಾಗೇನೆ ಗೈಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋದನ್ನ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ. ನಾನು ಯಾವುದೇ ಒಂದು ವಿಡಿಯೋಸ್ ಹಾಕಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ, ಹಾಗೇನೆ ನಿಮ್ಗೆ ಯಾವ ರೀತಿ ವಿಡಿಯೋಸ್ ಬೇಕು ಅನ್ನೋದನ್ನು ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆಲ್ಮೋಸ್ಟ್ ನನಗೆ ತುಂಬಾ ಜನ ಕಮೆಂಟ್ಸ್ ಮಾಡಿದ್ದಾರೆ ಚೈನೀಸ್ ಕ್ಯಾಲೆಂಡರ್ ಬಗ್ಗೆ ತಿಳಿಸ್ಕೊಡಿ ಅಂತ. ಆದಷ್ಟು ಬೇಗ ನಾನು ಆ ವಿಡಿಯೋನ ಮಾಡ್ತೀನಿ. ನನಗೆ ಸ್ವಲ್ಪ ಟೈಮ್ ಇಲ್ಲ, ಸೊ ಹಾಗಾಗಿ ಆ ವಿಡಿಯೋನ ಮಾಡೋಕ್ಕಾಗ್ತಲ್ಲ. ಚೈನೀಸ್ ಕ್ಯಾಲೆಂಡರ್ ಬಗ್ಗೆ ಕೂಡ ನಾನು ವಿಡಿಯೋಸ್ ಮಾಡಿ ಹಾಕ್ತೀನಿ. ಓಕೆ ಗೈಸ್, ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.